ಹೈನಾ ಸಿನಿಮಾಗೆ ಏನಾಯ್ತು ಅಂದ್ರೆ ನಾವು ನಮ್ಮ ಹಿರಿಯ ಸಂಸದರಾದ ತೇಜಸ್ವಿ ಸೂರ್ಯ ಅವರನ್ನ ಹೋಗಿ ನಾವು ಭೇಟಿ ಮಾಡಿ ಈ ಒಂದು ಚಿತ್ರ ದೇಶಭಕ್ತಿ ಚಿತ್ರ ಅಂತ ಹೇಳಿ ಅವರಿಗೆ ಟ್ರೈಲರ್ ತೋರಿಸಿದಾಗ ನಾರ್ಮಲ್ ಆಗಿ ತೇಜಸ್ವಿ ಸೂರ್ಯ ಅವರು ಯಾವ ಫಿಲಂ ಪ್ರಮೋಷನ್ಗೂ ಬರಲ್ಲ. ಫಸ್ಟ್ ಟೈಮ್ ಅವರು ನಮ್ಮ ಟ್ರೈಲರ್ ನೋಡಿ ಇಲ್ಲ ನಾನು ಖಂಡಿತ ಬಂದು ಮಾಡ್ಕೊಡ್ತೀನಿ, ಅಮೆರಿಕನ್ ಎಂಬೆಸಿ ಬೆಂಗಳೂರಲ್ಲಿ ಓಪನ್ ಆಗ್ತಾ ಇದೆ, ಆ ಒಂದು ಟೈಟ್ ಶೆಡ್ಯೂಲ್ ಅಲ್ಲಿ ನಾನು ಬಂದು ಓಪನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಜನವರಿ 16ನೇ ತಾರೀಕು ಬಂದು ಅವರು ಟ್ರೈಲರ್ ಲಾಂಚ್ ಮಾಡಿಕೊಂಡು ಅವರ ಆಫೀಸಲ್ಲೇ ಬಂದು ಲಾಂಚ್ ಮಾಡಿಕೊಟ್ಟು ಇದು ನಮ್ಮ ಹೆಮ್ಮೆ. ಸೊ ಐ ಥ್ಯಾಂಕ್ ತೇಜಸ್ವಿ ಸೂರ್ಯ ಫಾರ್ ದಿಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟ್ ಭಾರದ್ವಾಜ್ ಡೈರೆಕ್ಟರ್. ಈಗ ತಾನೇ ನಾನು ಗಿರೀಶ್ ಸರ್ನ ಮೀಟ್ ಮಾಡಿದೆ. ಇವರು ಹಿರಿಯ ರಿಯಲ್ ಎಸ್ಟೇಟ್ ಉದ್ಯಮಿಯವರು. ನಮ್ಮ ಚಿತ್ರದ ಬಗ್ಗೆ 2 ಮಾತು ಹೇಳಿದೆ ನಾನು. ಹೈನಾ ಸಿನಿಮಾ ಇದೆ, ಜನವರಿ 31 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ತಮ್ಮ ಸ್ನೇಹಿತರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಂತ. ಅದಕ್ಕೆ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. 708 ಫಾರ್ ಗಾಡ್ ಎಸ್ಟೇಟ್ ಕಡೆಯಿಂದ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ನಿಮ್ಮ ತಂದೆಯವರು ನಮ್ಮ ತಾತ ಅವರು ಆ ಕಾಲದಿಂದ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ನೇಹಿತರಲ್ಲಿ ಪರಿಚಯ ಆಯಿತು. ನಮ್ಮ ತಾತ ಹೆಸರು ರಮೇಶ್ ಶೆಟ್ಟಿ ಅಂತ. ಸೊ ಫಿಲ್ಮ್ ಅವ್ರಿಗೆ ತುಂಬ ಪ್ರೋತ್ಸಾಹ ನೀಡಿ ಎಂಟರ್ಟೈನ್ಮೆಂಟ್ ಮತ್ತು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಎನ್ಕರೇಜ್ ಮಾಡೋದು. ಥ್ಯಾಂಕ್ ಯು ಸರ್. ನಿಮ್ಮ ಮೂವಿ ಚೆನ್ನಾಗಿ ಎಲ್ಲರಿಗೂ ರೀಚ್ ಆಗಲಿ ಅಂತ ನನ್ನ ದಯವಿಟ್ಟು ಸರ್ ವಿಶಸ್. ನಿಮ್ಮ ಈಗ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಡೈರೆಕ್ಟರ್ ಅವರು ನಮ್ಮ ಮುಂದೆ ಇದ್ದಾರೆ. ಒಂದು ಬ್ರೀಫಾಗೆ ಈ ಮೂವಿ ಬೇರೆ ಮೂವಿಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ, ಏನು ಇಂಟ್ರೆಸ್ಟಿಂಗ್ ಕಂಟೆಂಟ್ ಇರ್ಬೋದು ಅಂತ ಶೇರ್ ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ವೆಂಕಟ್ ಭಾರದ್ವಾಜ್ ಅಂತ. ನಾನು ಹೈನಾ ಮೂವಿ ಡೈರೆಕ್ಟರ್. ಹೈನಾ ಇದೇ ಜನವರಿ 31 ರಿಲೀಸ್ ಆಗ್ತಾ ಇದೆ. ಹೈನಾ ಚಿತ್ರದಲ್ಲಿ ಏನು ವಿಭಿನ್ನ ಅಂತ ಹೇಳಿದ್ರೆ ಇದೊಂದು ಪೇಟ್ರಿಯಾಟಿಕ್ ಸಿನಿಮಾ. ಇದರಲ್ಲಿ ನಮ್ಮ ದೇಶದ ಆಂತರಿಕ ಭದ್ರತೆ ಬಗ್ಗೆ ಜಾಸ್ತಿ ಫೋಕಸ್ ಕೊಟ್ಟಿದ್ದೀವಿ. ಆಮೇಲೆ ಒಟ್ಟಾರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಫೋರ್ಸಸ್ಗಳು, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಫೋರ್ಸು, ಆರ್ಮಿ ಫೋರ್ಸು, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಫೋರ್ಸು, ಇವರೆಲ್ಲ ಸೇರಿ ಯಾವ ತರ ಒಂದು ಟೆರರಿಸಮ್ನ ಅಥವಾ ಒಂದು ಕಂಟ್ರಿಗೆ ಥ್ರೆಟ್ ಅನ್ನ ಸಾಲ್ವ್ ಮಾಡ್ತಾರೆ ಅನ್ನೋದು ವಿಭಿನ್ನವಾದ ಒಂದು ಕತೆ. ಇದಕ್ಕೆ ನಾನು ಡೈರೆಕ್ಷನ್ ಮಾಡಿದ್ದೀನಿ. ಲಕ್ಷ್ಮಣ್ ಅಂತ ಹೇಳಿ ಇವರು ಸ್ಟೋರಿ ಬರೆದಿದ್ದಾರೆ. ಇರೋ ವಿಷಯ ಎಲ್ಲ ಹೇಳಾಗಿದೆ. ಏನಂದ್ರೆ ಇದೊಂದು ನೆಕ್ಸಸ್. ಯಾವಾಗ ಟೆರರಿಸ್ಟ್ಗಳಿಗೆ ಈ ಆಂಟಿ ಮನಿ ಲ್ಯಾಂಡ್ರಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಬೇರೆ ವಿರುದ್ಧ ಅದನ್ನ ತಗೊಂಡು ಟೆರರಿಸಮ್ಗೆ ಬಳಸ್ಕೊಳ್ತಾ ಇರ್ತಾರೆ. ಅದು ಬಂದಾಗೋಗ್ಬಿಡುತ್ತೆ. ಅವಾಗ ಬೇರೆ ಮಾರ್ಗನ ಹೇಗೆ ಉಪಯೋಗಿಸ್ಕೊತಾರೆ, ಹೇಗೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಎಸ್ಪೆಷಲಿ ಬಾಂಗ್ಲಾದೇಶಿಗಳ ಬಗ್ಗೆ ನಾವು ಮುಖ್ಯವಾಗಿ ತೋರಿಸಿದ್ದೀವಿ. ನಮ್ಮ ದೇಶಕ್ಕೆ ನೆಟ್ಟಿರುತ್ತೆ ಬಾಂಗ್ಲಾದೇಶಗಳು. ಅವ್ರು ಹೇಗೆ ಇಲ್ಲಿ ಬರ್ತಾರೆ, ಇಮಿಗ್ರೆಂಟ್ಸ್ ಆಗಿ ಅವ್ರನ್ನ ಹೇಗೆ ಬಳಸ್ಕೊಂತಾರೆ ನಮ್ಮ ಜನ, ಟೆರರಿಸ್ಟ್ ಹೇಗೆ ಗುರುತಿಸ್ಕೊಂಡು ಹೇಗೆ ಇದೆಲ್ಲ ಇದೊಂದು ನೆಕ್ಸ್ಟ್ ಅದ್ರ ಬಗ್ಗೆ ಫೋಕಸ್ ಆಗಿರೋ ಒಂದು ಐ ಓಪನರ್ ಅಂತ ಹೇಳ್ಬೋದು ನಾನು. ಹೈನಾ ನನಗೆ ಕನ್ನಡ ಚಿತ್ರರಂಗದ ಮೇಲೆ ಹೆಮ್ಮೆ ಇದೆ. ಕಾಂತಾರ ಅಂತ ಸಿನಿಮಾ ವರ್ಲ್ಡ್ ವೈಡ್ ಅಲ್ಲಿ ಅಕ್ಸೆಪ್ಟ್ ಆಯಿತು. KGF ಈಗ ಇಡೀ ವಿಶ್ವನೇ ನಮ್ಮ ಕನ್ನಡ ಚಿತ್ರರಂಗದ್ದು ಕಣ್ಣೆತ್ತಿ ನೋಡ್ತಾ ಇದೆ. ಏನು ಟ್ಯಾಲೆಂಟು, ಏನು ಸ್ಟೋರಿ ರೈಟಿಂಗ್ ಅಂತ. ಐ ವಿಶ್ ನಿಮ್ಮ ಸ್ಟೋರಿ ಇಡೀ ವಿಶ್ವದಲ್ಲಿ ಜಾಗ್ರತೆ ಕೊಡ್ಸೋಕ್ಕೆ ರೀಚ್ ಆಗುತ್ತೆ ಅಂತ ನನ್ನ ಆಸೆ. ಸರ್, ನಾನು ಇಲ್ಲಿ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಹೈನಾ ಸಿನಿಮಾ ನಾನು ಮಾಡಿರೋದು ನಮ್ಮ ಭಾರತಕ್ಕೋಸ್ಕರ. ಅದನ್ನ ಹೆಮ್ಮೆಗೆ ಹೇಳ್ತೀನಿ. ಫಸ್ಟ್ ನಾನು ಇಂಟರ್ನ್ಯಾಷನಲ್ ಸಿನಿಮಾ ಸ್ಟೈಲ್, ಯಾಕಂದ್ರೆ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಫೋಕಸ್ ಮಾಡಿದ್ದೀನಿ. ಸೊ ಒಂದು ಕಂಟೆಂಟ್ ಮೇಲೆ ಏನ್ ಫೋಕಸ್ ಮಾಡಬೇಕು ಅದನ್ನ ನಾನು ಫೋಕಸ್ ಮಾಡಿದ್ದೀನಿ ಸಿನಿಮಾ ಮೇಲೆ. ಸೊ ಹಾಗಾಗಿ ಇದು ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸಿದೆ. I wish you all the best and Thank you, sir. Good success. May God be with all of us together. ನೀವೆಲ್ಲ ಒಂದು ಹೈನಾ ಚಿತ್ರನ ಜನವರಿ 31 ನೋಡಿ ನಮಗೊಂದು ಸಪೋರ್ಟ್ ಮಾಡಿ. ಇದು ನಿಮ್ಮ ಚಿತ್ರ, ಐ ಓಪನರ್ ಫಿಲಂ ಅಂತ ಹೇಳ್ತೀನಿ. Thank you.